Welcome to my channel. Subscribe to my channel. ಎಲ್ಲರಿಗೂ ನಮಸ್ಕಾರಗಳು. 7ನೇ ತರಗತಿಯ ಕನ್ನಡ ಪಠ್ಯಪುಸ್ತಕ ಭಾಗ 1 ಅಧ್ಯಾಯ 13 ಉತ್ತರ ಅಮೆರಿಕಾ ಖಂಡ. ಈ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ. ಉತ್ತರ ಅಮೆರಿಕಾದ ನಕ್ಷೆ. ಅಭ್ಯಾಸಗಳು. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. 1. ಉತ್ತರ ಅಮೆರಿಕಾ ಖಂಡವನ್ನು ಶ್ರೀಮಂತ ಖಂಡ ಎಂದು ಕರೆಯುತ್ತಾರೆ. 2. ಕೆನಡಾದಲ್ಲಿ ಮರ ಕಡಿಯುವ ವೃತ್ತಿಯನ್ನು ಅವಲಂಬಿಸಿದ ಜನರನ್ನು ಲಂಬರ್ಜಾಕ್ಸ್ ಎನ್ನುವರು. 3. ಪ್ರಪಂಚದ ಗೋಧಿಯ ಕಣಜ ಎಂದು ಪೈರಿಸ್ ಅನ್ನು ಕರೆಯುತ್ತಾರೆ. 4. ಸೂಚಿಪರ್ಣ ಅರಣ್ಯವನ್ನು ಟೈಗಾ ಎಂದು ಕರೆಯಲಾಗಿದೆ. 2 ಅಥವಾ 3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಪ್ರಶ್ನೆ ಸಂಖ್ಯೆ 1. ಉತ್ತರ ಅಮೆರಿಕಾ ಖಂಡದ ಸ್ಥಾನ ಮತ್ತು ವಿಸ್ತೀರ್ಣ ತಿಳಿಸಿರಿ. ಉತ್ತರ ಅಮೆರಿಕಾವು ಸಂಪೂರ್ಣವಾಗಿ ಸಮಭಾಜಕ ವೃತ್ತದ ಉತ್ತರದಲ್ಲಿ ನೆಲೆಗೊಂಡಿದೆ. ಉತ್ತರ ಅಮೆರಿಕಾವು ಭೂವಿಸ್ತೀರ್ಣದಲ್ಲಿ 16.46% ಒಟ್ಟಾರೆ ಭೂವಿಸ್ತೀರ್ಣದಲ್ಲಿ 24.24 ದಶಲಕ್ಷ ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ಅಕ್ಷಾಂಶಿಕವಾಗಿ 7 ಡಿಗ್ರಿ ಉತ್ತರ ಅಕ್ಷಾಂಶದಿಂದ 84 ಡಿಗ್ರಿ ಉತ್ತರ ಅಕ್ಷಾಂಶದವರೆಗೆ ಹಬ್ಬಿದೆ. ಪ್ರಶ್ನೆ 2. ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕಾ ಖಂಡದ ಪ್ರಮುಖ ರಾಷ್ಟ್ರಗಳು ಕೆನಡಾ, ಅಲಾಸ್ಕಾ, ಗ್ರೀನ್ಲ್ಯಾಂಡ್, ಅಮೆರಿಕ ಸಂಯುಕ್ತ ಸಂಸ್ಥಾನ, ಮೆಕ್ಸಿಕೋ, ವೆಸ್ಟ್ ಇಂಡೀಸ್, ಕ್ಯೂಬಾ, USA, ಕ್ಯಾಲಿಫೋರ್ನಿಯಾ ಮುಂತಾದವು. 3ನೇ ಪ್ರಶ್ನೆ. ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಹೇಗೆ ನಿರ್ಮಾಣಗೊಂಡಿದೆ? ಕೊಲರಾಡೋ ನದಿಯು ಕೊಲರಾಡೋ ಪ್ರಸ್ಥಭೂಮಿಯ ಮೂಲಕ ಹರಿಯುತ್ತಾ ಸವಕಳಿಯನ್ನುಂಟು ಮಾಡಿ ಉತ್ತರ ಅಮೆರಿಕದ ಗ್ರ್ಯಾಂಡ್ ಕ್ಯಾನಿಯನ್ ಮಹಾಕಂದರ ನಿರ್ಮಾಣಗೊಂಡಿದೆ. 4ನೇ ಪ್ರಶ್ನೆ. ಉತ್ತರ ಅಮೆರಿಕದ ಪ್ರಮುಖ ಸಸ್ಯ ಹಾಗೂ ಪ್ರಾಣಿಗಳನ್ನು ಹೆಸರಿಸಿ. ಉತ್ತರ ಅಮೆರಿಕಾದ ಪ್ರಮುಖ ಸಸ್ಯಗಳು ಟಂಡ್ರಾ, ಪಾಚಿ, ಹಾವಸೆಗಳು, ಪೈನ್, ಫರ್, ಸ್ಟ್ರೋಚ್, ಲಾರ್ಚ್, ಸೈಪ್ರಸ್, ಓಕ್, ಆಷ್ ಮತ್ತು ಚೆಸ್ಟ್ನಟ್ಗಳು. ಉತ್ತರ ಅಮೆರಿಕದ ಪ್ರಮುಖ ಪ್ರಾಣಿಗಳನ್ನು ನೋಡೋದಾದರೆ ಹಿಮಜಿಂಕೆ, ಕಾರಿಬೋ, ಹಿಮಕರಡಿಗಳು, ಲೈನಾಕ್ಸ್, ಸಾಬಲ್, ಸಿಲ್ವರ್ ಫಾಕ್ಸ್, ಬೀವರ್, ಕಪ್ಪು ಕರಡಿ, ಹಿಮ ಇಲಿ ಮತ್ತು ಪೋರ್ಕುಪೈನ್ ಮುಂತಾದವುಗಳು. 5ನೇ ಪ್ರಶ್ನೆ. ಉತ್ತರ ಅಮೆರಿಕಾದ ಪ್ರಮುಖ ನದಿಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಅಮೆರಿಕಾದ ಪ್ರಮುಖ ನದಿಗಳು ಮಿಸಿಸಿಪಿ, ಮಿಸೋರಿ, ಕೊಲರಾಡೋ, ಸೇಂಟ್ ಲಾರೆನ್ಸ್. 6ನೆಯ ಪ್ರಶ್ನೆ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಹಾಗೂ ಅವರ ಭಾಷೆಗಳನ್ನು ತಿಳಿಸಿರಿ. ಉತ್ತರ ಅಮೆರಿಕಾದಲ್ಲಿ ಕಂಡುಬರುವ ಪ್ರಮುಖ ಜನರು ಉತ್ತರ ಅಮೆರಿಕನ್ನರು, ಯುರೋಪಿಯನ್ನರು, ಅಮೆರಿಕನ್ ಇಂಡಿಯನ್ಸ್, ಆಫ್ರಿಕನ್ನರು. ಭಾಷೆಗಳು ಸ್ಪ್ಯಾನಿಷ್, ಇಂಗ್ಲಿಷ್, ಫ್ರೆಂಚ್, ಅಮೆರಿಕ ಇಂಡಿಯನ್ ಭಾಷೆ.